ನಿಮ್ಮ ಹೆಸರು? ರಾಜು ಅಂತ ಹೇಳಿ. ಯಾವ ಊರು? ನಾವು ಬನ್ನೂರ್ನವರು. ಇವು ಡಾಮ್ರಳ್ಳಿ ಗುಡ್ಡಪ್ಪ ಅವರು. ಎತ್ತವ್ರು ಯಾರು? ಎತ್ತವರು ನಮ್ಮ ಸ್ನೇಹಿತರಿಯ. ಅವ್ರ ಹೆಸರು ಅಪ್ಪುವಪ್ಪ ಅಂತ ಅಂದ್ಬಿಟ್ಟು ಡಾಮ್ರಳ್ಳಿ ಎಲೆಕೆರೆ ಹ್ಯಾಂಡ್ ಪೋಸ್ಟ್ ಮಾರಮ್ಮ ಸಿಹಳ್ಳಿ ಹುಚ್ಚಮ್ಮ ತಾಯಿ ಅವ್ರ ಹತ್ರ ಒಂದು ದೇವಸ್ಥಾನ ಐತೆ. ಗುಡ್ಡಪ್ಪ ಅವರು ಅವರು ಸರ್. ಇವಾಗ ಹೊಸಪ ಇವು 6ರಿಂದ ಇವಾಗ ಕಡೆಗೆ ಬಂದವೆ. ಬೆಲೆ ಇವು 15 ಲಕ್ಷ ಆಗವೆ. 15 ಲಕ್ಷ. ಸೋಕಿ ಮತ್ತೆ ಕೆಲ್ಸಕ್ಕೆಲ್ಲ ಮಾಡವೆ. ಯಾವ ಕೆಲಸ ಇಲ್ಲ. ಮೇವು ತಿಂಡಿ ಮಾಮೂಲಿ ಸರ್. ಇವಾಗ ಹುಲ್ಲು ಯಾವ್ಯಾವ ಇನ್ ಟೈಮಲ್ಲಿ ಏನೇನೋ ಇವಾಗ ನಾವು ಮನ್ಸ ಏನು ಉಪಯೋಗಿಸ್ತೀವಿ ಅದೇ ತರ ಜಾತ್ರೆ ಟೈಮಲ್ಲಿ ಮಾಮೂಲಿ ಇನ್ನೂ ಹೆಚ್ಚುತವಾಗಿ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಜಾಸ್ತಿ ಕೊಡ್ಬೇಕು. ಮಾಡ್ಬೇಕು. ಅಯ್ಯೋ ಎಲ್ಲಪ್ಪ ಕೆಲಸ ಎಲ್ಲ ಹೊಡಿತವೆ. ಎಲ್ಲಾ ಜಾತ್ರೆಗೂ ಭಾಗವಹಿಸವ್ರೆ. ಸಾತ್ನೂರು ಮತ್ತೆ ಬೇವಿ ಇವಾಗ ಸಿಹಳ್ಳಿಗೆ ಬಂದವ್ರೆ. ಬಿಟ್ಟಿದ್ವಿ ಎಲ್ಲ ತೋ ಪ್ರೈಜ್ ಆಗವೆ. 2 ಕೂಡ ಆಗವೆ. 3 ಇದ್ದು ಇವಾಗ ಮನೆ ಹತ್ರ 1 ಏರ್ ಕೊಟ್ಬಿಟ್ರು. 2 ಜೋಡಿ ಅವೆ ಸರ್. ಇವು ಹಲವಾರು ಕಡೆ ಹೋಗಿದ್ದು. ಮಂಡ್ಯದ ಹತ್ರ ಇದ್ದು ಅಲ್ಲ ಹಾಕೊಂಡ್ಬಂದಿದ್ವಿ. ಅವು ಅಲ್ಲಿಗೆ ಬರೋದಾ? ಅಲ್ಲಿಗೆ ಹೋಗಿ ಹೇಳಿ. ರಾಣ ಹಾಕಲ್ಲ. ಇವು ಇವಾಗ 2 ಬಂದವೆ. ಇವಾಗ 2 ಬಂದವೆ. ಯಲದಳ್ಳಿ ದೇವಣ್ಣ ಅಂತ ಅವ್ರ ಹತ್ರ ಇದ್ದವು. ಕೇಮ್ ದೊಡ್ಡಿ ಯಲದಳ್ಳಿ ದೇವಣ್ಣ ಸರ್. ಇವು ನಮ್ಗೇನೆ 6.25 ಲಕ್ಷ. ಇವು 6.25 ಲಕ್ಷ ನಮ್ಗೇನೆ. ಕೇಳಿದ್ರು 10ವರೆಗೆ ಕೊಟ್ಟಿಲ್ಲ. ಬೆಳ್ದಾವೆ ಸರ್. ಚೆನ್ನಾಗಿ ಬೆಳ್ದಾವೆ. 2 ಮಟ್ಟ ಬೆಳ್ದಾವೆ ಅಂದ್ರೆ ಒಳ್ಳೆ ಓರಿ ಅಂತಾನೆ ಅರ್ಥ. ಸಮಕ್ಕೆ ಬರ್ತವೆ. ಇವು ಅವು ಏಜ್ ಹೋಗೋಷ್ಟೊತ್ತಿಗೆ ಒಳ್ಳೆ ಎತ್ತಾಗ್ತವೆ ಸರ್. ಇವು ಆಗ್ತವೆ ಸರ್. ಇವಾಗ 2 ಬಂದಿರೋದು. ಇವಾಗ 2 ಬರ್ತವೆ. 6 ತಿಂಗಳಿಗೆ ಬರಲ್ಲ. ಅನಿವಾರ್ಯ ಏಜ್ ಟೈಮ್ ಬೇಕು ಅಂದ್ರೆ ಎತ್ತರ ಬರ್ಬೋದು. ಬಟ್ ಸೈಜು ಅಷ್ಟಪ್ಪ ಬರಲ್ಲ. ಬೆಳವಣಿಗೆ ಜಾಸ್ತಿ ಬರ್ತವೆ. ಹೈಟ್ ಬರ್ತವೆ. ಆ ಸೈಜ್ ಬರಲ್ಲ, ಹೈಟ್ ಬರ್ತವೆ. ಅದಕ್ಕಿಂತ ಹೈಟ್ ಬರ್ಬೋದು. ಅಂದ್ರೆ ಸೈಜ್ ಆತರ ಬರ್ಬೇಕು ಅಂದ್ರೆ ಕಡೆ ಎತ್ತ ಸೈಜ್ ಟೈಮ್ ಆಗ್ಬೇಕು. ಸರ್ ಇವತ್ತಲ್ಲಿ ಕೆಲಸ ಏನಾದ್ರು ಮಾಡಿದ್ರ? ಸರ್ ಇವತ್ತಲ್ಲಿ ಏನ್ ಜಾಸ್ತಿ ಕೆಲಸ ಮಾಡಿಲ್ಲ. ಸುಮ್ಗೆ ಗಾಡಿ ಕಟ್ಕೊಂಡು ಓಡಾಡ್ಸಿದೀವಿ. ಸುಮ್ನೆ ವಾಕಿಂಗ್ ಮಾಡಿದ್ವಿ. ಸರ್ ಇವು ಇನ್ನು 2 ಕರ ಹಾಲು ಬೆಣ್ಣೆ ಏನಾದ್ರು ಕೊಡ್ತಾರ? ಎಲ್ಲಾ ಕೊಡ್ತಾ ಇದೀವಿ ಸರ್. ಇವಾಗ ಮಗು ರೀತಿಲಿ ಮಗುಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು, ಈಗ ಮಗುಗೆ ಯಾವ ತರ ಪೌಷ್ಟಿಕಾಂಶ ಕೊಡ್ತೀವಿ ಆ ತರ ಇವ್ ಕೊಡ್ಬೇಕು. ಅವಕ್ಕಿಂತ ಹೆಚ್ಚುತವಾಗಿ ಇವ್ ಕೊಡ್ಬೇಕು ಜಾಸ್ತಿಯಾಗಿ. ಅವಕ್ಕಿಂತ ಇವಕ್ಕೆ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದ್ರೆ ಮಗು ಇದ್ದಂಗೆ ಇವು ನೆಕ್ಸ್ಟ್ ಬೆಳೆಯುವಂತವಕ್ಕೆ ಜಾಸ್ತಿ ಕೊಡ್ಬೇಕು ಸರ್. ಸರ್ ಇವು ಕಾಂಪಿಟೇಷನ್ ಎಲ್ಲಾರು ಮಾಡಿದಿರಾ? ಇವು ಎಲ್ಲ ತಗೋ ಅವು ಎಲ್ಲೆಲ್ಲಾಗವೆ ಎಲ್ಲ ತಗೋ ಇವು ಆಗವೆ ಸರ್. ಈಗ ಇಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ? ಮಾಡ್ತೀವಿ ಸರ್, ಮಾಡ್ತೀವಿ. ಜೊತೆಗೆ ಇನ್ನೆರಡು ಮಾತಾಡಕ್ ಇಷ್ಟಪಡ್ತೀನಿ. ಹೇಳಿ ಸರ್. ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಜಾತ್ರೆ, ಯಾವುದೇ ಜಾತ್ರೆ ಆಗಿರ್ಬೋದು, ಯಾವುದೇ ಕಮಿಟಿ ಮೆಂಬರ್ಗಳಾಗಿರ್ಬೋದು, ಯಾವುದೇ ಜಾತ್ರೆ ಸಮಿತಿಗಳ ನಡೆಸುವಂತ ಮ್ಯಾನೇಜ್ಮೆಂಟ್ಗಳಾಗಿರ್ಬೋದು, ಅವರಲ್ಲಿ ನನ್ನ ಕಳಕಳೆ ಒಂದು ಮನವಿ ಏನ್ ಹೇಳಿ, ನನ್ನಲ್ಲಿ ಕಳಕಳೆ ಒಂದು ಮನವಿ ಏನಕ್ಕಪ್ಪ ಅಂತಂದ್ರೆ, ಈ ತರ ಓರಿ ಉಡ್ಬೇಕು ಅಂತಂದ್ರೆ ಒಂದು ಹೆಣ್ಣುಸುನೇ ಕಾರಣ, ಓರಿ ಎಲ್ಲ ಕಾರಣ. ಹಸು ಇವತ್ತು ಹಳ್ಳಿ ಕಾರ್ ಬೆಳೆಸಿ ಅಂತಂದ್ರೆ ಬರೀ ಓರಿಗಳೇ ಉಡ್ಸ್ಕೊಬಿಟ್ರೆ ಹಳ್ಳಿ ಕಾರ್ ಎಲ್ಲಿ ಬೆಳೀತದೆ? ಹಳ್ಳಿ ಕಾರ್ ಸೃಷ್ಟಿ ಆಗ್ಬೇಕಾದ್ರೆ ಏನ್ ಬೇಕು? ಹಳ್ಳಿ ಕಾರ ಸೃಷ್ಟಿ ಮಾಡ್ಬೇಕಾದ್ರೆ ಏನ್ ಬೇಕು? ಹೆಣ್ಣಸು ಬೇಕು. ಫಸ್ಟ್ ಹೆಣ್ಣಸುಗೆ ಆದ್ಯತೆ ಕೊಡೋದ ಫಸ್ಟ್. ಯಾವುದೇ ಕಮಿಟಿ ಜನ ಆಗಿರ್ಲಿ, ಯಾವುದೇ ಜಾತ್ರೆ ಆಗಿರ್ಲಿ, ಇವಾಗ ಮೊದ್ಲು ಕೆಂಗಲಲ್ಲಿ ಮಾಡಿದ್ರು ಕೂಡ ತಾರತಮ್ಯ ಮಾಡ್ಬಿಟ್ರು. ಹಸುಕರಿಗೆ ಪ್ರೈಸ್ ಮಾಡಿದ್ರು. ನಾವು ಹೊರಗಡೆಯಿಂದ, ನಾನು ಬನ್ನೂರ್ನವನು, ನನ್ನ ಹತ್ರನು ಒಳ್ಳೆ ಹಸು ಕರು ಐತೆ. ಇದೇ ತರ ಸೇಮು ಏಳಲ್ಲೇ ಈ ಮಟ್ಟಕ್ಕೆ ಹೆಣ್ಣಸು ಬೆಳೆಸಿ ಇದೇ ಜಾತ್ರೆಯಲ್ಲಿ, ಬೇಬಿ ಜಾತ್ರೆಲ್ಲ ಪ್ರೇತ್ ತಗೊಂಡಿರೋ ದನಿಗೆ ನಾನು ಫಲ ಕೊಡಿಸ್ತೆ. ಏನು ಕೊಡಿಸ್ತೆ ಅಂದ್ರೆ ಹಳ್ಳಿ ಕಾರ್ ಬೆಳೆಸಿ, ಹಳ್ಳಿ ಕಾರ್ ಉಳಿಸಿ ಅಂತ ಹೇಳ್ತಿದ್ರಲ್ಲ ಯುವಕರು, ಅದಕ್ಕೋಸ್ಕರ ನಾನು ಒಳ್ಳೆ ಹಸಿಗೆ ಓರಿ ಕೊಡಿಸಿ ನನ್ನಲ್ಲಿ ಈಗ ನನ್ನ ಮನೇಲಿ ಒಂದು ಹೆಣ್ಣು ಕರು ಹಾಕಿದೆ. 3.5 ತಿಂಗಳಾಗಿದೆ. ಒಳ್ಳೆ ಕರು ಹಾಕಿದೆ. ಕರು ಹಾಕಿ ಏನಪ್ಪಾ ಅಂತಂದ್ರೆ ಜಾತ್ರೆಗೆ ನಾನು ಭಾಗವಹಿಸ್ತೆ. ನನಗೆ ಜಾತ್ರೆಗೆ ಭಾಗವಹಿಸಿದಾಗಲೇ ಜಾತ್ರೆ ಕಮಿಟಿ ಮೆಂಬರ್ಗಳು ಹೇಳಿದ್ರು,
ನೀವು ದೂರದಿಂದ ಬಂದಿದ್ದೀರಪ್ಪ, ನಿಮ್ಗೆ ನಾವು ಪ್ರೈಜ್ ಕೊಡಲ್ಲ, ನಿಮ್ಗೆ ನಾವು ಪ್ರೈಜ್ ಕೊಡಲ್ಲ. ಸರ್ ಪಾಂಪ್ಲೆಸ್ ಅಲ್ಲಿ ಯಾಕೆ ನೀವು ಹಸು ಕರಿಗೆ ಅಂತ ಪ್ರೈಜ್ ಇಟ್ಟಿದ್ದೀರಿ ಅಂತ ನಾನು ಅಲ್ಲೇ ಕೇಳ್ದಾಗ ಆದ್ರೂ ನಮ್ಮಳ್ಳಿಯವ್ರಿಗೆ ಮಾತ್ರ ಅಂತಂದ್ರು. ಈ ತರ ತಾರತಮ್ಯ ಮಾಡುದ ಪ್ರಶ್ನಿಸಿ. ಯಾವುದೇ ಜಿಲ್ಲೆಯಿಂದ ಬರ್ಲಿ, ಯಾವುದೇ ರಾಜ್ಯದಿಂದ ಬರ್ಲಿ, ಹಸುನ ಯಾವ ಹಸು ಉನ್ನತ ಮಾಡ್ತಾರದ ಆ ಹಸುನ ಆರಿಸಿ ಅದಕ್ಕೆ ಪ್ರೈಜ್ ಕೊಡೋದ್ ಕಲೀರಿ. ಜನಗಳ ಅಭಿವೃದ್ಧಿ, ಹಳ್ಳಿಕಾರ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಫಸ್ಟ್ ಒಂದೊಂದು ಈಗ ನಮ್ಮ ಗುಡ್ಡಪ್ಪವರು 2 ಜೊತೆ ಎತ್ಕಟ್ಟಿದ್ದಾರೆ. ಮನೇಲೂ ಕೂಡ 2 ಹಳ್ಳಿಕಾರ ಹಸು ಮಡಗಿದ್ದಾರೆ ಆಲ್ರೆಡಿ. ಅವ್ರ ಮನೇಲೂ ಕೂಡ 2 ಹಸು ಇದೆ, ಒಳ್ಳೆ ಕರು ಹಾಕೈತೆ. ಅವಿದ್ರೆ ತಾನೇ ಓರಿಗಳು ಇಡೋದು. ಈಗ ಎಲ್ಲಾರು ಒಂದೊಂದು ಹಸು ಸಾಕಿ ಅವಕ್ಕೂ ಪ್ರೈಜ್ ಇಡಿ. ಇವಕ್ ಯಾವ ತರ ಇಡ್ತಾ ಇದ್ರಿ, ಫಸ್ಟ್ ಆದ್ಯತೆ ಅವಕ್ ಕೊಡಿ. ಇವಾಗ ಪ್ರೈಜ್ ಇಲ್ಲ, ನನ್ನ ಹತ್ರ ಒಳ್ಳೆ ಹಸು ಆಯ್ತಾ, ನಾನು ಜಾತ್ರೆಗೆ ಹಾಕ ಬಂದಿಲ್ಲ, ಏನೋ ಬರ್ತೀನಿ, ತಾಯಿ ನಮ್ಮವನ್ ಸೇವೆ ಮಾಡ್ಕೊತೀನಿ, ತೀರ್ಥಾಕ್ಸ್ಕೊತೀನಿ, ಮನೆಗೆ ಹೊಟ್ಟಾಗ್ತೀನಿ. ನಾನು ಕ್ರೀಡೆಯಲ್ಲಿ ಭಾಗವಹಿಸ್ಬೇಕು ಅಂತಂದ್ರೆ ಅವಕ್ಕೂ ಪ್ರೈಜ್ ಇಡ್ಬೇಕು. ಈಗ ಅದು ಒಂದು ಕ್ಯಾಟಗರಿ ಮಾಡ್ಬೇಕು, ಅದಕ್ಕೂ ಮಾಡ್ಬೇಕು ಸರ್. ಅವಿಲ್ದನೆ ಇವೆಲ್ಲಿ ಸಾ ಅವೇ ಮೇನ್ ಅಲ್ವೇ? ನೀವು ಯೂಟ್ಯೂಬರ್ ಅಲ್ಲಿ ಒಂದ್ ಮನವಿ, ದಯವಿಟ್ಟು ಎಲ್ಲೇ ಹೋದ್ರು ಯೂಟ್ಯೂಬರ್ ಅಲ್ಲಿ ಒಂದ್ ಮನವಿ ನಂದೇನಪ್ಪ ಅಂತಂದ್ರೆ, ಫಸ್ಟ್ ಹಳ್ಳಿಕಾರಿ ಯಾತ್ರಿಂದ ಬತ್ತು. ತಾಯಿ ಇಲ್ದ್ರೆ ಮಗು ಇಲ್ಲ, ಭೂಮಿ ಇಲ್ದ್ರೆ ನಾವು ನಿಂತ್ಕೊಳಕ್ ಆಗುತ್ತಾ? ಭೂಮಿ ತಾಯಿ ತಾನೇ ಮೇನು, ಅದೇ ಮೇನು. ಅದೇ ರೀತಿ ಒಂದ್ ಹಳ್ಳಿಕಾರ ಹಸು ಮೇನು, ಅದಕ್ಕೂ ಆದ್ಯತೆ ಕೊಡಿ ಅಂತ ಹೇಳಿ. ನನಗೆ ಅದೇ ಯೂಟ್ಯೂಬ್ ಗಿರೀಶ್ ಅವರು ನನಗೆ 2 ಪ್ರೈಜ್ ಕೊಟ್ರು. ಏನ್ ಕೊಟ್ರು ಅಂತಂದ್ರೆ, ನನಗೆ ಯೂಟ್ಯೂಬ್ ಗಿರೀಶ್ ಅವರು ಇದೇ ಕೆಂಗಲ್ ಜಾತ್ರೆಯಲ್ಲಿ 2 ಬೆಳ್ಳಿ ಕಪ್ ಕೊಟ್ಟು ಜೊತೆಗೆ 10,000 ರೂಪಾಯಿ ನನಗೆ ಒಳ್ಳೆ ಹಸುಗೆ ನೀನು ಪ್ರೈಜ್ ಕೊಟ್ಟಿದೀಯ ಅಂತ ಹೇಳಿ ಮರ್ವೆ ಕೆಂಪಣ್ಣವರು, ತಾತಪ್ಪ ಮರ್ವೆ ನಾರಾಯಣಪ್ಪ ಅವರು, ಅವ್ರ ಕಡೆಯಿಂದ ನನಗೆ 10,000 ಎಕ್ಸ್ಟ್ರಾನು ಕೊಡ್ಸಿದ್ರು. ಏನು ಕೊಡ್ಸಿದ್ರು, ಇಂಥದಾಗಿ ಓರಿ ಕೊಡ್ಸಿದ್ಯಲ್ಲ ನೀನು ಅಂತ. ಅದೇ ಆ ಕಮಿಟಿಲಿ ನನಗೆ ಕೊಡ್ಲಿಲ್ಲ, ನೀನು ಕೊಡಲ್ಲಪ್ಪ ಅನ್ಬಿಟ್ರು. ನಾನು ಆದ್ರೂ ಕೂಡ ಆ ಕಮಿಟಿಗೆ ಭಾಗವಹಿಸಿ ಸ್ಪರ್ಧೆಯಲ್ಲಿ ನಾನು ತೋರಿಸ್ದೆ. ಇಡೀ ಜನವೆಲ್ಲ ನಿಂದು ಇಂಥ ಸಿಗೋರಿ ಕೊಡ್ಸಿದ್ಯಾ, ಇಂಥ ಸಿಗೋರಿ. ನಾನು ಹಳ್ಳಿಕಾರು ಉಳಿಸ್ಬೇಕು ಅಂತ ನಾನು ಹುಟ್ಟಿರೋದು, ಹಳ್ಳಿಕಾರು ಅಳ್ಸಕ್ಕಲ್ಲ. ಸುಮ್ಗೆ ಓರಿ ಕಟ್ಕೊಬಿಟ್ಟು ಹಳ್ಳಿಕಾರು ಉಳಿಸಿ, ಹಳ್ಳಿಕಾರು ಅಳಿಯ, ಇದೆಲ್ಲ ಬ್ಯಾಡದರ ವಿಚಾರ. ಯಾರಿಗೆ ಹಸುನ ಫಸ್ಟ್ ಸಾಕಿ ಹೇಳೋದಲ್ಲ, ಮಾಡಿ ತೋರಿಸಿ, ಒಳ್ಳೆ ಹಸುಗಳು ಫಲ ಕೊಡ್ಸಿ. ನಂತರ ನಾನು ಅವಾಗಲೇ ಸರ್ 4, 6, 7 ಪ್ರಯತ್ನ ತಗೊಂಡಿದ್ದೀನಿ, ಹಾಲಲ್ಲಿ ಪ್ರಯತ್ನ ತಗೊಂಡಿದ್ದೀನಿ, 4 ಪ್ರಯತ್ನ ತಗೊಂಡಿರೋ ಹಸಿಗೆ ನಾನು ಓರಿ ಕೊಡ್ಸಿದ್ದೀನಿ. ನಾನು ಒಂದು ಒಂಟಿ ಹೆಸರೇ 2 ಲಕ್ಷ ರೂಪಾಯಿ ಕೇಳಿದ್ರು. ನಾನು ಮನೆಯಿಂದ ಇವತ್ತಿಗೂ ಕೊಟ್ಟಿಲ್ಲ. ಅಂದ್ರೆ ಅವು ಶೋಕಿ ದನಗಳಿಗೆ ಕೊಡ್ಸಿದೀನಿ ಸರ್, ನಾನು ಒಳ್ಳೆ ಓರಿ ಕೊಡ್ಸಿದೀನಿ. ಅದು ತುಂಬಾ ಖುಷಿ ಆಗುತ್ತೆ ಸರ್. ಆತರ ಕೆಲಸ ಮಾಡ್ಬೇಕು ಸರ್. ಒಂದು ಓರಿ 20 ಹಸಿಗೆ ಓರಿ ಕೊಡುತ್ತೆ ಸಾ. ಅವನು ಓರಿಗೆ ಒಂದು ಓರಿ ಕಟ್ಕೊಂಡಿರು ಪುಣ್ಯಾತ್ಮ 20 ಹಸಿಗೆ ಹತ್ತಿಸ್ತಾನೆ, ಒಂದ್ ದಿನಕ್ಕೆ 3 ಹಸಿಗೆ ಹತ್ತಿಸ್ತಾನೆ, ಒಂದು ತಿಂಗಳಿಗೆ 90 ಹಸಿಗೆ ಹತ್ತಿಸ್ಬೋದು. ಅದು ನನಗೆ ಬ್ಯಾಡದ್ರ ವಿಚಾರ. ಒಂದು ದಿವಸ 7 ಕೊಡ್ತಸನ 9 ತಿಂಗಳು ಸಾಕ್ತಾನಲ್ಲ, ಅವನು ಗಂಡಿದೆ ಮಗ. ಏನ್ ಹೇಳಿ, ಅವನು ಗಂಡಿದೆ ನಿಜವಾದ ಮಗ ಅಂದ್ರೆ ಅವನೇ. ಹಳ್ಳಿಕಾರು ಉಳಿಸ್ತಾ ಇರೋ ಮಗನೇ ಅವನು. ಯಾಕೇಳಿ, 9 ತಿಂಗಳು ಸಾಕ್ತಾನಲ್ಲ, ತಾಯಿ ಗರ್ಭನ ಕಾಪಾಡಿ ಒಂದ್ ಕರುನ ಈಚೆಗೆ ತರ್ಬೇಕಂದ್ರೆ 9 ತಿಂಗಳು, ಆ ಕರು ಅಂಬಿಗಾಲ್ ಇಡ್ಬೇಕು ಅಂದ್ರೆ 3 ತಿಂಗಳು 90 ದಿವಸ ಅದನ್ನ ಬಹಳ ಪ್ರೋಷ್ಟಕವಾಗಿ ಸಾಕ್ತಾನೆ. ಅವನು ನಿಜವಾದ ಹಳ್ಳಿಕಾರು ಉಳಿಸುವಂತ ಎದೆಗಾರ ಗಂಡು ಅಂದ್ರೆ ಅವನು. ಸುಮ್ಗೆ ಒಂದ್ ಓರಿ ಕಟ್ಕೊಬಿಟ್ಟಿ ನಾನು ಹಳ್ಳಿಕಾರು ಉಳಿಸಿ, ನಾನು ಅದು ಮಾಡಿ, ಇದು ಕಾಂಗೋರು, ಇದು ಮೆಕರಿಂಗೋ, ಇದು ಚಿಂಕರ್, ಇದು ಪಂಕರ್ ಅಂತ ಹೇಳ್ತಾನಲ್ಲ, ಅವನಲ್ಲ ಸರ್ ಗಂಡು. ಸರ್ ಇದನ್ನ ಮಾತ್ಕೊಳಕ್ ಕಟ್ ಮಾಡ್ಬೇಡಿ. ಏನಕ್ಕೆ ಮಾತಾಡ್ತೀನಿ, ನಾನು ಆವೇಶವಾಗಿ ಮಾತಾಡ್ತಾ ಇದೀನಿ. ನೀವೇನ್ ಹೇಳಿದ್ರು ಒಂದು ಪಾಯಿಂಟ್ ಕೂಡ ನನ್ನಲ್ಲಿ ಆವೇಶವಾಗಿ ಮಾತಾಡ್ತಾ ಇದೀನಿ. ಯಾಕೆಂದ್ರೆ ಒಂದ್ ಕಡೆ ನಮ್ಮೂರ್ಲಿ ನಾನು ಈ ತರ ಮಾತಾಡ್ದಕ್ಕೆ ಎತ್ಕಟ್ಟಿರುವಂತ ಪುಣ್ಯಾತ್ಮರು ಆ ಹೆಣ್ಣಸಿನ ಬಗ್ಗೆ ಮಾತಾಡೋಣ, ಸ್ಟಾಪ್ ಮಾಡು ಅಂದ್ರು. ನನ್ನ ಹೆಣ್ಣಸ ಇಲ್ದಾರ ಅವ್ನು ಎತ್ತಿಯಲ್ಲಿ ಬರುತ್ತೆ ಸಾ. ಅಲ್ಲ, ನೀವ್ ಏನ್ ಮಾತಾಡ್ರೆ ಒಂದು ಕೂಡ ಕಟ್ ಮಾಡಲ್ಲ. ಅಲ್ಲ ಸರ್, ನನ್ನಲ್ಲಿ ತಪ್ಪಿದ್ರೆ ನೀವು ನಮ್ಗೆ ತಿಳುವಳಿಕೆ ಹೇಳಿ. ಯಾಕೆಂದ್ರೆ ಕರೆಕ್ಟ್ ಆಗಿ ಹೇಳ್ತಿದ್ರಿ. ಹಲವಾರು ಕಡೆ ನೀವು ಯೂಟ್ಯೂಬ್ ಮಾಡ್ತೀರಾ, ನನ್ನಂತವ್ರು ನಿಮ್ಗೆ 1000 ಜನ, ನಾನು ಒಬ್ಬ ಇರ್ಬೋದು, ನನ್ನಂತವ್ರು 1000 ಜನ. ಏನಕ್ಕೆ ಅಂತಂದ್ರೆ, ಈ ಓರಿ ಉಡ್ಸ್ಬೇಕು ಅಂದ್ರೆ ನಾನು 9 ತಿಂಗಳು ನನ್ನ ಮನೇಲಿ ಯಾವ ತರ ಕಾಪಾಡ್ಬೇಕು ಅಂತ ನನಗ್ ಗೊತ್ತು ಸಾ. ಅದೇ ರೀತಿ ಎಲ್ಲ ಪ್ರತಿಯೊಬ್ರು ಒಂದು ಹಳ್ಳಿಕಾರು ಉಳಿಸಿ ಅದಕ್ಕೆ ಫಸ್ಟ್ ಪ್ರೈಜ್ ಇಡು ಮೊದಲು ಕಳೀರಿ. ಅವಾಗ ಅಭಿವೃದ್ಧಿ ಚೆನ್ನಾಗುತ್ತೆ. ಒಳ್ಳೆ ಹಸುಗು ಓರಿ ಫಲ ಕೊಡಿಸ್ತಾರ ಸಾ. ಇವಕ್ಕೆ ಹೆಂಗ ನೀವು 5 ಜೊತೆಗೆ 10 ಜೊತೆಗೆ ಅಂತ ಕೊಡ್ತೀರಾ, ಅವಕ್ಕೆ 10 ಜೊತೆ ಕೊಡಿ ಕ್ಯಾಟಗಿರಿಲಿ. ನೋಡಿ ಕರುಗಳು ಇವಾಗ 8 ಲಕ್ಷ, ಇವಕ್ಕೆ 16 ಲಕ್ಷ ಸಾ. ಅದೇ ಕರು ಸಂತಾನ ಜಾಸ್ತಿ ಆದ್ರೆ ಯಾಕೆ 16 ಲಕ್ಷ ಆಯ್ತವೆ? ಇವೆಲ್ಲ ಅವಾಗ 10 ಒಳಗೆ ಏನೋ ಒಂದ್ 5 ಲಕ್ಷ 6 ಲಕ್ಷಕ್ಕೆ ಬರೀ 50,000 ಕರು ತಗೋಬಹುದು ನಾವು. ಇವಾಗ ಒಂದು ಹುಟ್ಟಿರೋ ಕರುಗೆ ನನ್ನ ಮನೇಲಿ ಆಯ್ತಾ ಒಂದ್ ಹೆಣ್ಗರು ನನ್ನ ಹತ್ರನೇ ಆಯ್ತಾ ಸರ್. ನನಗೇನೆ ಬೇಜಾರಾಯ್ತಾಯ್ತಾ. ಯಾರೋ ಒಬ್ಬ ಬೆಂಗಳೂರು ಸಿಟಿ ಹುಡುಗ ಬಂದ 95,000 ಅಂದ. ನಾನು ಅದ್ರ ತಾಯಿ ತಕೊಂಡಿರೋದು ನಾನು 36,000 ಸಾ. ಅಂದ್ರೆ ತುಂಬಾ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ. ಏನಕ್ಕೆ ಈ ತರ ಆಗೋಯ್ತು ಏನಪ್ಪ? ನಾನು ಕರು ಹಾಕಿಸ್ತಲ್ಲ, ಬರೀ ಎತ್ತು ಅಂತ. ಏನಕ್ಕೆ ಈ ತರ? ಅಲ್ಲ ಸರ್, ನನ್ಗೆ ದುಡ್ಡು ಬತ್ತಾಯ್ತು, ನಾ ಕೊಡ್ಬೋದಾಗಿತ್ತು. ಏನು ಕೊಡ್ತಿಯಲ್ಲ ಹೇಳಿ? ಅಭಿವೃದ್ಧಿ ಮಾಡ್ಬೇಕಂತ ಕೊಡ್ತಿಯಲ್ಲ, ಅದನ್ನೇ ಒಂದು ಸಂತಾನ ವೃತ್ತಿ ಮಾಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ನನ್ನಲ್ಲಿ ಒಂದು ಮನವಿ, ಯಾರು ನನ್ನ ಮಾತಲ್ಲಿ ತಪ್ಪಾಗಿದ್ರೆ ಬೇಜಾರು ಮಾಡ್ಕೋಬೇಡಿ.
ನನ್ನಲ್ಲಿ ಮನವಿ ಕಮೆಂಟ್ ಅಲ್ಲಿ ತಿಳಿಸ್ಲೇಬೇಕಿರ ತಪ್ಪಿದ್ರೆ ತಪ್ಪಿದ್ರೆ ಹೇಳಿ ನೀವು. ಅಂದ್ರೆ ಫಸ್ಟ್ ಹಳ್ಳಿಕಾರಿ ಹೆಣ್ಣು ಸಹ ಉಳಿಸೋದನ್ನ ಕಲೀರಿ. ಜೊತೆಗೆ ಯಾವುದೇ ಕ್ರೀಡೆ ಭಾಗವಹಿಸ್ತಲ್ವೇ ಹಸು ಕರಿಗೆ ಪ್ರೈಜ್ ಕರೆಕ್ಟ್ ಆಗಿ ಕೊಡೋದು ನೋಡಿ. ಅಂದ್ರೆ ಮುಂದೊಂದು ದಿನಗಳಲ್ಲಿ ಅದಕ್ಕೂ ಕೂಡ ಪ್ರೈಸ್ ಇರ್ಬೇಕು. ನೀವು ಪ್ರೈಜ್ ಕೊಡ್ತೀನಿ ಅಂತ ಅನ್ಬಿಟ್ಟು 10 ತಿಂಗಳು 15 ತಿಂಗಳು ಕರಿಗಲ್ಲ, 8 ತಿಂಗಳು 9 ತಿಂಗಳು ಒಳಗಡೆ ಇರೋ ಕರಿಗೆ, 2 ತಿಂಗಳು ಮೇಗಳ ಕರಿಗೆ, ಇದು 2 ತಿಂಗಳು ಕರು ಅಂತಂತ ನೀವು ಅಲ್ಗಳ್ದು ಇಟ್ಬಿಡೋದಲ್ಲ. ನನಗೆ ಕೆಂಗಲಲ್ಲಿ ಮಾಡ್ರಿ ಸರ್, ನನಗೆ ಮೋಸ ಮಾಡ್ಬಿಟ್ರು. ಅಂದ್ರೆ ಅದು ಮುಂದೊಂದು ದಿನಗಳಲ್ಲಿ ರಿಪೀಟ್ ಆಗದೆ ಇದ್ರೆ ಒಳ್ಳೇದು. ಆಗದಿದ್ರೆ ಒಳ್ಳೇದು. ಎಚ್ಚರಿಕೆ ತಕೊಳ್ಳಿ, ತಿಳ್ಕೊಳ್ಳಿ. ಇಷ್ಟೇ ನಾನು ಕೇಳ್ಕೊಳ್ಳೋದು ಇಷ್ಟೇ. ನಾನು ಮಾತಾಡಿದ್ಕೆ ತುಂಬಾ ಖುಷಿ ಆಯ್ತು ಸರ್. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರೆ. ಸರಿ ಸರ್. ಏನಾದ್ರು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಲಿ ಸರ್. ನೀವ್ ತಿಳಿಸ್ಲಿ ಸರ್. ನನ್ನ ತಪ್ಪಿರ ಅವ್ರು ನನಗೆ ಹೇಳಿ ಬುದ್ಧಿ ಮಾತು ಹೇಳಿ ಸರ್. ಬೇಕಾದ್ರೆ ನಾನು ನಂಬರ್ ಕೊಡ್ತೀನಿ ಸರ್, ಹೊಡ್ಕೊಳ್ಳಿ. ಹೇಳಿ. 9972171319. ನಾನು ಬನ್ನೂರು ರಾಜು ಅಂತ. ನಾನು ಕೊಂಬ್ ಕೆಲಸ ಇವೆಲ್ಲ ನಾನೇ ಮಾಡಿರೋ ಸರ್. ಇವೆಲ್ಲ ನಾನೇ ಮಾಡಿದ್ದೆ. ಅಂದ್ರೆ ಕೊಂಬ್ ಕೆಲಸಗಳು ಕೂಡ ಹೌದು ಸರ್. ನಾನು ಹೊರಗಡೆ ಎಲ್ಲ ರಾಜ್ಯಕ್ಕೆಲ್ಲ ಈಗ ಯಾರಾದ್ರೂ ಫೋನ್ ಮಾಡಿ ನಿಮ್ಗೆ ಹಿಂಗೆ ಕೊಂಬ್ ಕೆಲಸ ಮಾಡ್ಬೇಕು ಅಂದ್ರೆ ಹೋಗ್ತೀವಿ ಸರ್. ನಾನು ಆಗ್ಲೇ ಆಲ್ರೆಡಿ ತಮಿಳ್ನಾಡು, ಆಂಧ್ರ, ಹಬ್ಬನಹಳ್ಳಿ, ಚಿಕ್ಕತಿರುಪತಿ, KGF, ಮಾಸ್ತಿ, ಮಾಲೂರು ಈ ಕಡೆ ಎಲ್ಲ ಹೋಗಿದ್ದೀನಿ ಸರ್. ಈ ಕಡೆ ಕಡೂರು, ತೇಗೂರು, ಚಿಕ್ಕಮಂಗ್ಳೂರು ಗಂಟಲು ಹೋಗಿದ್ದೀನಿ ಸರ್. ತುಂಬಾ ಥ್ಯಾಂಕ್ಸ್. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರೆ.